ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಕಾವೇರಿ ಆನ್ಲೈನ್ ಸರ್ವಿಸಸ್ನ ಮತ್ತೊಂದು ವಿಡಿಯೋ. ಇದು ಬಂದು ಸರ್ಟಿಫೈಡ್ ಕಾಪೀಸ್ನ ಹೇಗೆ ಪಡೆಯೋದು ಅಂತ ಹೇಳಿ. ಐದರ್ ಇಂಡಿವಿಜುವಲ್ಸ್ ಆಗಿರಲಿ ಅಥವಾ ಬ್ಯಾಂಕರ್ಸ್ ಆಗಿರಲಿ, ಸರ್ಟಿಫೈಡ್ ಕಾಪೀಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಕಾರಣ ಇಷ್ಟೇ, ನೀವು ರಿಜಿಸ್ಟರ್ ಮಾಡಿರೋಂಥ ಡಾಕ್ಯುಮೆಂಟ್ ಏನಿದೆ ಅದು ಐದರ್ ಸ್ಕ್ಯಾನ್ ಆಗಿ ಅಪ್ಲೋಡ್ ಆಗಿರಬೇಕು, ದೆನ್ ಓನ್ಲಿ ಅದು ವ್ಯಾಲಿಡ್ ಡಾಕ್ಯುಮೆಂಟ್ ಅಂತೇಳಿ ಆಗುತ್ತೆ. ಇಷ್ಟೊಂದು ಕಡೆ ಫೇಕ್ ಡಾಕ್ಯುಮೆಂಟ್ಸ್ ಮೇಲೂ ಕೂಡ ಲೋನ್ ತೊಗೊಳ್ಳೋವಂಥದ್ದು ನಡೀತಾ ಇರುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ ಟ್ರೂ ಕಾಪಿನ ಅಂತ ಚೆಕ್ ಮಾಡಬೇಕು ಅಂದರೆ ಕಾವೇರಿ ಆನ್ಲೈನ್ ಲಾಗಿನ್ ಆದಮೇಲೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಹೇಳಿ ಕ್ಲಿಕ್ ಮಾಡಿ, ಅದರಲ್ಲಿ ಸರ್ಟಿಫೈಡ್ ಕಾಪಿ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನ್ಯೂ ವಿಂಡೋ ತೋರಿಸುತ್ತೆ. ಒಂದು ಆಫ್ಟರ್ 1/1/2004 ಅಥವಾ ಅದಕ್ಕಿಂತ ಬಿಫೋರ್ ಅಂತ. ಸೊ ನೀವು ಡಾಕ್ಯುಮೆಂಟ್ 1/1/2004 ಆದಮೇಲೆ ನೀವು ಆದರೆ ಅದನ್ನು ಕ್ಲಿಕ್ ಮಾಡಿ, ದೆನ್ ಅದರಲ್ಲಿ ಎರಡು ಆಪ್ಷನ್ ಬರುತ್ತೆ. ಒಂದು ಕ್ವಿಕ್ ಸರ್ಚು, ಇನ್ನೊಂದು ಸ್ಟ್ಯಾಂಡರ್ಡ್ ಸರ್ಚ್ ಅಂತ ಹೇಳಿ. ಕ್ವಿಕ್ ಸರ್ಚಲ್ಲಿ ನಿಮಗೆ ಕೆಳಗಡೆ ತೋರಿಸ್ತಾ ಇರೋಂಥ ಫಾರ್ಮೆಟಲ್ಲಿ ನಿಮ್ಮದು ಬ್ಯಾಕ್ ಸೈಡ್ ಆಫ್ ದ ಡಾಕ್ಯುಮೆಂಟ್ ನಿಮಗೆ ಏನು ರಿಜಿಸ್ಟರ್ ಸೀಲ್ ಆಗಿರುತ್ತಲ್ಲ, ಅಲ್ಲಿ ಒಂದು ಡಾಕ್ಯುಮೆಂಟ್ ನಂಬರ್ ಮೆನ್ಷನ್ ಆಗಿರುತ್ತೆ ವಿತ್ ಸಬ್ ರಿಜಿಸ್ಟರ್ದು 3 ಡಿಜಿಟ್ ನಂಬರಿಂದ. ಅದನ್ನು ಮೆನ್ಷನ್ ಮಾಡಿ ನೀವು ಡೈರೆಕ್ಟ್ ಸರ್ಚ್ ಕೊಟ್ಟರು ಕೂಡ ನಿಮಗೆ ಡೈರೆಕ್ಟಾಗಿ ಅದು ಕಾಪಿ ಓಪನ್ ಆಗುತ್ತೆ. ಅದು ಕ್ವಿಕ್ ಸರ್ಚ್ ಅಂತ ಹೇಳಿ. ಸೊ ನಾನೇನು ಮೆನ್ಷನ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನಿಮಗೆ ಲಗ್ಗೆರೆ ಡಾಕ್ಯುಮೆಂಟ್ ಆ ರೀತಿ ಕೂಡ ಮೆನ್ಷನ್ ಮಾಡಿಬಿಟ್ಟು ನೀವು ಡಾಕ್ಯುಮೆಂಟ್ನ ಸರ್ಚ್ ಮಾಡ್ತಾ ಹೋಗ್ಬೋದು. ದೆನ್ ಅದರದ್ದು ನೆಕ್ಸ್ಟ್ ಆಪ್ಷನ್ ಬಂದು ಸ್ಟ್ಯಾಂಡರ್ಡ್ ಸರ್ಚ್ ಅಂತೇಳಿ ಬಂದು, ಇದು ಮೇಜರ್ ಥಿಂಗು. ಸೊ ಈ ಸ್ಟ್ಯಾಂಡರ್ಡ್ ಸರ್ಚಲ್ಲಿ ನೀವು ಯಾವುದೆಲ್ಲ ಡಾಕ್ಯುಮೆಂಟ್ ಅಂತ ಸರ್ಚ್ ಮಾಡಬೇಕು, ಐದರ್ ಯಾವುದು ಟೈಪ್ ಆಫ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನು, ಯಾವ ರಿಜಿಸ್ಟ್ರೇಷನಲ್ಲಿ ಬರುತ್ತೆ ಅಂದರೆ ಯಾವ ಏರಿಯಾ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ ಅಂತೇಳಿ. ಯೂಶ್ವಲಿ ಬೆಂಗಳೂರು ರೂರಲ್ಲು ಮತ್ತು ರಾಜನಗರ ಅಂತ ಇರುತ್ತೆ. ನೀವು ರಾಜನಗರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ಯಾವುದೆಲ್ಲ ರಿಜಿಸ್ಟರ್ ಆಫೀಸು ಇದನ್ನು ನೀವು ಲಗ್ಗೆರೆದು ಡಾಕ್ಯುಮೆಂಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಆ ಡಾಕ್ಯುಮೆಂಟು ಏರಿಯಾ ಮೆನ್ಷನ್ ಮಾಡಬೇಕು. ದೆನ್ ಬುಕ್ 1. ಸೊ ಅದರಲ್ಲಿ ನಿಮಗೆ ವೇರಿಯಸ್ ಬುಕ್ಸ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟಲ್ಲಿ ಅದು ಮೆನ್ಷನ್ ಆಗಿರುತ್ತೆ, ಇದರ ಬುಕ್ 1 ಬುಕ್ 2 ಅಂತ. ಅದನ್ನು ಮೆನ್ಷನ್ ಮಾಡಬೇಕು. ದೆನ್ ಡಾಕ್ಯುಮೆಂಟ್ ನಂಬರ್ ನಿಮಗೆ ಒಂದು 3 ಡಿಜಿಟ್ ಅಥವಾ 4 ಡಿಜಿಟ್ ನಂಬರ್ ಇರುತ್ತೆ. ಆ ಡಾಕ್ಯುಮೆಂಟ್ ನಂಬರು ಮತ್ತು ಇಯರ್ ಆಫ್ ರಿಜಿಸ್ಟ್ರೇಷನ್ ಇಷ್ಟನ್ನು ಕೂಡ ನೀವು ಮೆನ್ಷನ್ ಮಾಡಿ ಸರ್ಚ್ ಅಂತೇಳಿ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಅದು ಡಾಕ್ಯುಮೆಂಟ್ ರಿಟ್ರೈವ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಸರ್ಚ್ ಅಂತ ಕೊಟ್ಟಿದ್ದೀನಿ. ಈಗ ನೀವು ಡಾಕ್ಯುಮೆಂಟ್ ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಸೊ ಇದು ಫಸ್ಟ್ ವ್ಯೂ ಕಾಪಿ ಸಿಗುತ್ತೆ, ಫಸ್ಟ್ ಪೇಜ್ ಆಫ್ ದ ಕಾಪಿ ನಿಮಗೆ. ಐದರ್ ಅದು ನಿಮ್ಮ ಕಾಪಿನೇ ಅಂತೇಳಿ ನಿಮಗೆ ಗೊತ್ತಾಯಿತು ಅಂದರೆ ನೀವು ಅದನ್ನು ಫರ್ದರ್ ಪ್ರೊಸೀಡ್ ಮಾಡ್ತಾ ಹೋಗ್ಬೋದು. ಮುಂಚೆ ಫುಲ್ ಬುಕ್ಲೆಟ್ಸ್ ಬರ್ತಾಯಿತ್ತು PDF ಅಲ್ಲಿ ವ್ಯೂ ಕಾಪಿ ಅಂತೇಳಿ. ಬಟ್ ಅದು ಬೇರೆ ಪರ್ಸನಲ್ ಡಾಕ್ಯುಮೆಂಟ್ ಇರುತ್ತೆ, ಅನ್ನೆಸರಿ ಎಲ್ರಿಗೂ ಕೂಡ ಸಿಗೋದು ಬೇಡ ಅಂತೇಳಿ ಇವಾಗ ಓನ್ಲಿ ಫಸ್ಟ್ ಪೇಜ್ ಆಫ್ ದ ಕಾಪಿನ ನಿಮಗೆ ಪ್ರಿವ್ಯೂ ಕೊಡ್ತಾರೆ. ಐದರ್ ಅದು ನಿಮ್ಮದು ಅಂತ ಹೇಳಿ ಕನ್ಫರ್ಮ್ ಆಯಿತು ಅಂದರೆ ಕೆಳಗಡೆ ತೋರಿಸ್ತಾರಂತ 2 ಬಟನ್ನ ಕ್ಲಿಕ್ ಮಾಡಿ, ನೀವು ಇದು ನಮ್ಮ ಕಾಪಿನೇ ನಾನು ಕೇಳಿರೋಂಥ ಇನ್ಪುಟ್ ಪ್ರಕಾರ ಬಂದಿದೆ ಅಂತೇಳಿ ನೀವು ಫರ್ದರ್ ಡಾಕ್ಯುಮೆಂಟ್ಗೆ ಅಪ್ಲೋಡ್ ಪ್ರೊಸೆಸ್ ಮಾಡ್ಬೋದು. ಸೊ ಇದಾದಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಮೇಕ್ ಪೇಮೆಂಟ್ ಅಂತ ಹೇಳಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಆ ಡಾಕ್ಯುಮೆಂಟ್ ಸರ್ಚ್ಗೆ ಮತ್ತು ಅದರದ್ದು ನಿಮಗೆ ಸರ್ಟಿಫೈಡ್ ಕಾಪಿ ಕೊಡಬೇಕು ಅಂದರೆ ಏನೆಲ್ಲ ಫೀಸಸ್ ಇದೆ ಅಂತೇಳಿ ಅದ್ರ ಪ್ರಕಾರ ಮೇಕ್ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಐದರ ಫೀಸ್ನ ಚೆಕ್ ಮಾಡ್ಕೊಂಡು ನೀವು ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ನಿಮ್ಗೆ ಈ ಥರದೊಂದು ವಿಂಡೋ ಓಪನ್ ಆಗುತ್ತೆ. ನೀವು ಎಸ್ ಅಂತ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಖಜಾನೆ 2ದು ಒಂದು ಪೇಮೆಂಟ್ ಓಪನ್ ಆಗುತ್ತೆ. ಇದರಲ್ಲಿ ಪಾವತಿ ವಿಧ ಅಂತ ಬಂದಿರುತ್ತೆ. ಅದರಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಬೋದು. ಐದರ್ ನೀವು ನೆಫ್ಟೋ RTGS ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದ್ಮೇಲೆ ಇ-ಪೇ ಅಂತ ಹೇಳಿ ಕೆಳಗಡೆ ಸೆಲೆಕ್ಟ್ ಮಾಡಬೇಕು ಪಾವತಿ ವಿಧ. ಇದರಲ್ಲಿ ಅಲ್ಲೊಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಸೊ ಆ ಕ್ಯಾಪ್ಚಾನ ನೀವು ಟೈಪ್ ಮಾಡಿ ಕೆಳಗಡೆ ಕ್ಲಿಕ್ ಮಾಡಿರೋಂಥ ಆಪ್ಷನ್ಸ್ನ ಓಕೆ ಮಾಡಿ ನೀವು ಪ್ರೊಸೀಡ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿ. ಇದರಲ್ಲಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ಬ್ಯಾಂಕಿಂಗ್ ಯಾವ ರೀತಿ ಆದರೂ ಮಾಡ್ಬೋದು. ನಾನು UPI ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. UPI ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ UPI QR ಕೋಡ್ ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಗೊಂದು QR ಕೋಡ್ ಓಪನ್ ಆಗುತ್ತೆ. ಈಗ ಜಸ್ಟ್ QR ಕೋಡ್ಗೆ ನೀವು ನಿಮ್ಮ UPI ಆ್ಯಪ್ ಮುಖಾಂತರ ಇದ್ದಾರೆ, ನೀವು ಫೋನ್ಪೇ, ಗೂಗಲ್ ಪೇ ಯಾವುದ್ರ ಮುಖಾಂತರ ಆಗಿರ್ಬೋದು, ನೀವು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಆ ಕನ್ಸರ್ನ್ ಅಮೌಂಟ್ ಏನು ರಿಕ್ವೈರ್ಮೆಂಟ್ ಇದೆ ಆ ಡಾಕ್ಯುಮೆಂಟ್ನ ಪಡೆಯೋದಕ್ಕೆ ಅಷ್ಟು ಅಮೌಂಟ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಅಷ್ಟು ಅಮೌಂಟನ್ನ ನೀವು ಪೇಮೆಂಟ್ ಮಾಡಿದ್ರೆ ಅದು ಪೇಮೆಂಟ್ ಪ್ರೊಸೀಡ್ ಆಗುತ್ತೆ. ಸೊ ನಿಮ್ಮ ಪೇಮೆಂಟ್ ಆಗಿದ ತಕ್ಷಣ ನಿಮ್ಗೊಂದು ಈ ಥರ ರೆಸಿಪ್ಟ್ ಬರುತ್ತೆ, ನೀವು ಪೇಮೆಂಟ್ ಸಕ್ಸಸ್ ಆಗಿದೆ ಟ್ರಾನ್ಸಾಕ್ಷನ್ ರೆಸಿಪ್ಟ್ ಅಂತೇಳಿ. ಸೊ ಇದನ್ನು ನೀವು ನೋಡಿಬಿಟ್ಟು ಕೆಳಗಡೆ 2 ಆಪ್ಷನ್ ತೋರಿಸುತ್ತೆ. ನೀವು ರಿಟರ್ನ್ ಟು ಅಪ್ಲಿಕೇಶನ್ಸ್ ಅಂತೇಳಿ ಕ್ಲಿಕ್ ಮಾಡ್ತಾ ಹೋದರೆ ಡೈರೆಕ್ಟಾಗಿ ನಿಮಗೆ ಪೇಮೆಂಟ್ ಆಗಿರೋದ್ರಿಂದ ಆ ವಿಂಡೋಗೆ ಹೋಗುತ್ತೆ. ಕೆಳಗಡೆ 2 ಆಪ್ಷನ್ ತೋರಿಸ್ತದೆ. ನೀವು ಚಲನ್ ರೆಸಿಪ್ಟ್ ಬೇಕಾದ್ರೆ ತೊಗೊಬೋದು ಅಥವಾ ರಿಟರ್ನ್ ಟು ಅಪ್ಲಿಕೇಶನ್ ಅಂತ. ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಏನು ಅಪ್ಲೈ ಮಾಡಿದ್ರಲ್ಲ ಆ ಸ್ಟೇಜಸ್ಗೆ ಹೋಗುತ್ತೆ. ದೆನ್ ಅದರಲ್ಲಿ ನೀವು CC ಅಪ್ಲಿಕೇಶನ್ಸ್ ಅಂತ ಹೋದರೆ ನೀವು ಮಾಡಿರೋಂಥ ಒಂದು ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಬಟ್ ಇದನ್ನು ನೀವು ಡಿಜಿಟಲಿ ತೊಗೊಬೇಕು ಅಂದರೆ ಅದು ನೆಕ್ಸ್ಟ್ ಪ್ರೊಸೆಸ್ ಬಂದು ಸಿಗ್ನೇಚರ್ ಮಾಡಬೇಕು. ಸಿಗ್ನೇಚರ್ ಮಾಡಬೇಕು ಅಂದರೆ ನೀವು ನೆಕ್ಸ್ಟ್ ಅದನ್ನು ಸೈನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರದೊಂದು ವಿಂಡೋ ಓಪನ್ ಆಗುತ್ತೆ. ಕೆಳಗಡೆ ಬಂದುಬಿಟ್ಟು ಕ್ಲಿಕ್ ಟು ಸೈನ್ ಅಂತ ಹೇಳಿ ನೀವು ಪ್ರೊಸೀಡ್ ಮಾಡಿದ್ರೆ ನೆಕ್ಸ್ಟ್ ಅದು ಸ್ಟೇಜು ನಿಮ್ಗೆ ಆಧಾರ್ ಅಥೆಂಟಿಕೇಷನ್ಗೆ ಹೋಗುತ್ತೆ. ಸೊ ಇದರಲ್ಲಿ ನೀವು ನಿಮ್ದು ಯಾರ್ದಾದ್ರೂ ಆಧಾರ್ ಆಗಿರ್ಬೋದು, ಇದರ ಕಸ್ಟಮರ್ದಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಆಧಾರ್ ನಂಬರ್ ಆದರೂ ಮೆನ್ಷನ್ ಮಾಡಿಬಿಟ್ಟು ನೀವು OTPನ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಡಿಜಿಟಲ್ ಸಿಗ್ನೇಚರ್ಗೆ ಪ್ರೊಸೀಡ್ ಆಗ್ತಾ ಹೋಗುತ್ತೆ.
ನೋಡಿ ನಾನು ಇಲ್ಲಿ ನಮ್ಮ ಆಧಾರ್ನ ಮೆನ್ಷನ್ ಮಾಡಿಬಿಟ್ಟು ನಾನು ಗೆಟ್ OTP ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನನಗೊಂದು OTP ಬಂದಿರುತ್ತೆ ನನ್ನ ಮೊಬೈಲ್ ನಂಬರ್ಗೆ. ಆ OTPನ ನಾನು ಎಂಟ್ರ್ ಮಾಡಬೇಕು. ಸೊ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಬಂದಿರುವಂಥ OTPನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಎಂಟ್ರ್ ಮಾಡಿಬಿಟ್ಟು ನೀವು ಫರ್ದರ್ ಪ್ರೊಸೀಡ್ನ ಕಂಪ್ಲೀಟ್ ಮಾಡಬೇಕು ಈ ಸಿಗ್ನೇಚರ್ಗೆ. ಸೊ ಅದಾಗಿದ ತಕ್ಷಣ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅದು ಈ ಸಿಗ್ನೇಚರ್ಗೆ ತೊಗೊಳುತ್ತೆ. ಸೊ ನಿಮ್ಮ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗಿದೆ ಅಂತೇಳಿ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಿಮ್ಗೊಂದು ರೆಸಿಪ್ಟ್ ಬರುತ್ತೆ, ಟೋಟಲ್ ಅಪ್ಲಿಕೇಶನ್ ಸಮ್ಮರಿ, ನೀವು ಯಾವ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ದೀರಾ, ಹೇಗೆ ಅನ್ನೋದ್ರ ಬಗ್ಗೆ, ಇಷ್ಟು ಪೇಮೆಂಟ್ ಮಾಡಿದ್ದೀರಾ ಅಂತೇಳಿ. ಸೊ ಇದನ್ನು ನೀವು ಕಾಪಿನ ತೊಗೊಂಡು ಇಟ್ಕೊಂಬೋದು. ಇದು ಕನ್ಸರ್ನ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಡೈರೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಎಲ್ಲ ಡೀಟೇಲ್ಸ್ನ ನೀವು ಚೆಕ್ ಮಾಡಿದ್ಮೇಲೆ ಫೈನಲಿ ನೀವು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಅಕ್ಲಾನ್ಮೆಂಟ್ ತೋರಿಸುತ್ತೆ. ಈ ರೀತಿ ನೀವು ಡಾಕ್ಯುಮೆಂಟ್ನ ಅಪ್ಲೈ ಮಾಡಿದರೆ ಇದು ಸಕಲ್ ಮುಖಾಂತರ ಈ ಥರದೊಂದು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಅಲರ್ಟ್ ಆಗಿದೆ ಡಾಕ್ಯುಮೆಂಟ್ ಅಂತೇಳಿ ನಿಮಗೆ ತೋರಿಸುತ್ತೆ. ಸೊ ಈ ರೀತಿ ಸಕ್ಸಸ್ ಅಂತೇಳಿ ಬರುತ್ತೆ. ಸೊ ಇದು ಫೈನಲಿ ನೀವು ಒಂದು ಡಾಕ್ಯುಮೆಂಟ್ ಪ್ರೊಸೀಜರ್ ಅಪ್ಲೈ ಮಾಡೋದು ಯಾವ ರೀತಿ ಅಂತೇಳಿ ಸರ್ಟಿಫೈಡ್ ಕಾಪೀಸ್ ತೊಗೊಳೋದಕ್ಕೆ. ಇದನ್ನು ಬಂದ ಮೇಲೆ ನೀವು ಮತ್ತೆ CC ಅಪ್ಲಿಕೇಶನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ನೀವು ಸರ್ಟಿಫೈಡ್ ಕಾಪೀಸ್ ಅಂತ ಏನು ಅಪ್ಲೈ ಮಾಡಿರ್ತೀರ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ತೋರಿಸುತ್ತೆ, ನೀವು ಅಲಾಟೆಡ್ ಟು FD ಅಥವಾ SDA ಫ್ರಮ್ ದ ಸಬ್ ರಿಜಿಸ್ಟ್ರ್ ಆಫೀಸ್ ಫಾರ್ ಪ್ರಿಪ್ರೇಷನ್ ಆಫ್ ಡಾಕ್ಯುಮೆಂಟ್ ಅಂತೇಳಿ. ಸೊ ನಿಮಗೊಂದು ಅಕ್ಲೈನ್ಮೆಂಟ್ ತೋರಿಸುತ್ತೆ ಯಾವ ಕನ್ಸರ್ನ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ನಿಮ್ಮದು ಡಾಕ್ಯುಮೆಂಟ್ ಅಲಾಟ್ ಆಗಿದೆ ಅಂತೇಳಿ. ಸೊ ಈ ರೀತಿ ನಿಮ್ಮ ಸರ್ಟಿಫೈಡ್ ಕಾಪೀಸ್ನ ನೀವು ಚೆಕ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ನ ಜೆನ್ಯೂನಿಟಿನ ನೀವು ಚೆಕ್ ಮಾಡ್ಕೋಬೋದು. ನೀವು ಅಪ್ಲೈ ಮಾಡಿರೋಂಥ ಡಾಕ್ಯುಮೆಂಟ್ಸು 2 to 3 ಡೇಸಲ್ಲಿ ನಿಮಗೆ ಅದು ಡಿಜಿಟಲ್ ಸಿಗ್ನೇಚರ್ ಆಗಿ ಅಲ್ಲಿ ಒಂದು ಕಾಪೀಸ್ ಬರುತ್ತೆ. ನೀವು ಡೌನ್ಲೋಡ್ CC ಅಂತೇಳಿ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಥರ ಇನ್ನಷ್ಟು ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.